ತುಂಬಾನೇ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ನಾನು ಇದ್ದಿಲ್ಲ, ಜುಲೈ ಇದ್ದಿಲ್ಲ. ಈ ಸತಿ ಆಫ್ಟರ್ ನನಗೆ ಇಶ್ಯೂ ಸ್ಟಾರ್ಟ್ ಆದಾಗ ಕ್ಯಾನ್ಸರ್ ಇಶ್ಯೂಸ್ ಡಾಕ್ಟರ್ ನಮ್ಮ ಜೊತೆಲಿ ಬಂದಿದ್ದಾರೆ. ನಮ್ಮ ಎಲ್ಲ media, media, everybody has played a very emotional. Everybody was very emotional and concerned about it. Health was concerned. ಅದರಿಂದ ಶುರುವಾಯಿತು. ಆಮೇಲೆ ನಾನು ಓಪನ್ ಯಾಕಂದ್ರೆ ಎಲ್ಲ ಇನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದ್ರ ಮಾತ್ರ ಯಾಕೆ ಹೈಡ್ ಮಾಡ್ತೀವಿ ಅವಾಗ ಓಪನ್ ಅಪ್ ಆಗಿ ದೇವರ ಶಶಿಧರ್ ಅವರು ಪರ್ಸನಲ್ಗೆ ಒಂದು ಕೌಶಿಕ್ ಆಗಿ ನಮಗೆ ಟ್ರೀಟ್ಮೆಂಟ್ ಬಹಳ ಬೇಗ ಶಶಿಧರ್ ಅವರು ಡಿಪ್ರೆಷನ್ ಅವರು ಯೋಗಿತಾ ಅಂತ ಅವರು ಯಾವಾಗಲೂ ತುಂಬ ಬರ್ಬೇಕಾದ್ರೆ ಯಾವಾಗ ಅಂದ್ರೆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟರ್ ಯಾವ್ಯಾವ ರೂಪಲ್ಲ ಬರ್ತದೆ, ಆದ್ರೆ ಒಂದು ತಾಯಿ ರೂಪದಲ್ಲಿ ಕನ್ಸರ್ನ್ ಕೇಳಿ ತಪ್ಪಾಗಲ್ಲ. ಐ ಥಿಂಕ್ ಸೋ ಟಚಿಂಗ್ ಬಹಳ ಚೆನ್ನಾಗಿತ್ತು. ಅದೆಲ್ಲ ಆದ್ಮೇಲೆ ಮೇಜರ್ಲಿ ಫ್ಯಾಮಿಲಿ ಈಗ ಇಡೀ ಫ್ರೆಂಡ್ಸ್ ಇರ್ಬೋದು, ಅವ್ರು ಇರ್ಬೋದು, ಅರ್ಜುನ್ ಸುದೀಪ್, ಯಶ್ ಎಲ್ಲಾರ್ಗೆ ಅವ್ರು ಯಾರಿಗೂ ಮಾತಾಡಕ್ಕೆ ಇದಿಲ್ಲ, ಅವ್ರಿಗೆ ಕೇಳ್ತಾರೆ. ಬಟ್ ಅದು ಬಂದಿರ್ಬೇಕಂದ್ರೆ ಏನ್ ಮಾಡಲ್ಲ. ಬಟ್ ಸೊ ಅದಾದ್ಮೇಲೆ ಓಟ್ ಬಂದಾದ್ಮೇಲೆ ಏನ್ ನಡೀತದೆ ಅಂತ. ಅದಾದ್ಮೇಲೆ ಇಲ್ಲಿ ತುಂಬಾ ಶೂಟಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ಅದೆಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟು ಗೊತ್ತಿಲ್ಲ. ಇವತ್ತಿಗೂ ಇನ್ನೂ ಸಾಂಗ್ ರಿಲೀಸ್ ಆಗಿಲ್ಲ, ಪ್ರಮೋಷನಲ್ ಸಾಂಗ್ ಮೋಸ್ಟ್ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ಹೇಳಿ ಶಿವನ್ ಎನರ್ಜಿ ಎಂತಿದೆ. ಅತಿ ಹೆಚ್ಚು ಸಿನಿಮಾಗಳು ಸೈಡ್ ಮಾಡಿದ ಏಕೈಕ ನಟ ನಮ್ಮ ಖುಷಿ ವಿಚಾರ. ಇಡೀ ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ಸಿನಿಮಾಗಳು ಸೈಡ್ ಮಾಡಿ ರೆಡಿ ಬಹುಶಃ ಒಂದು 4 ವರ್ಷ ಮತ್ತೆ ಈಗಿನ ಯಂಗ್ಸ್ಟರ್ಸ್ ಹಣ ಹೇಳ್ದಂಗೆ ಈಗಿನ ಯಂಗ್ಸ್ಟರ್ಸ್ಗೆ ಶಿವಣ್ಣ ಇಟ್ಕೊಂಡು ಕತೆ ಬರೆಯೋದು ಆಲ್ಮೋಸ್ಟ್ 5-6 ವರ್ಷ ಬುಕ್ ಆಗಿದೆ. ಮನ್ಸಿದ್ರೆ ಮಾರ್ಗ ಮಾಸ್ಟರ್ ಮನ್ಸು ಮಾಡ್ಬೇಕು. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಯಾವ ರೀತಿ ಕತೆ ಮಾಡ್ಬೇಕಂತ ಗೊತ್ತಾಗಲ್ಲ, ನಮ್ಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದ್ಸತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ, ಅದಕ್ಕೆ ವಿ ಕ್ಯಾನ್ ಹೆಲ್ಪ್ ಇಟ್. ಬಿಕಾಸ್ ಜನಗಳು ಆಗಿನ ಪರಿಸ್ಥಿತಿ ಜನ ಯಾವ ರೀತಿ ಮಾಡ್ತಂತ ಹೇಳಕ್ಕಾಗಲ್ಲ. ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲೋ ಒಂದ್ ಕಡೆ ಮಿರಾಕಲ್ ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ನಾನು ಕೇಳ್ತೇನೆ. ಅದು ನಾನು ಯಾಕೆ ಕೇಳ್ತಿದ್ರೆ ಆಲ್ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕಂತ ಯಾಕೆ ಕೇಳ್ತೇನೆ. ನೋಡಿ ಇವಾಗ ನೆಕ್ಸ್ಟ್ ಬರ್ತಾ ಇದೆ, ನೆಕ್ಸ್ಟ್ ವೀಕ್ ಅದ್ರಲ್ಲಿ ಸಾಂಗ್ ಒಂದು ಪಾಪ್ಯುಲರ್ ಆಗಿದೆ, ಅದು ಚೆನ್ನಾಗ್ ಆಗ್ಬೇಕು. ಜೊತೆ ಕಿರೀಟಿ ಜೂನಿಯರ್ ಅವನು ಆತನ ಅಷ್ಟೇ ಒಬ್ಬ ಪ್ರಾಮಿಸಿಂಗ್ ಯಂಗ್ಸ್ಟರ್. ಸೊ ಎಲ್ಲ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕಕ್ಕೆ ಯಂಗ್ಸ್ಟರ್ಸ್ ಬರ್ಬೇಕು. ಅದೇ ಎಲ್ಲ ಸಿನಿಮಾ ಚೆನ್ನಾಗಾಗ್ಬೇಕು. ಕರಾವಳಿ ಭಾಗ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕರಾವಳಿನೂ ನಮ್ದೇನೆ, ಈ ಕಡೆ ಸೈಡ್ ಕಾವೇರಿನೂ ನಮ್ದೇನೆ. ಎವ್ರಿಥಿಂಗ್ ಆಲ್ ದ ಪಾರ್ಟ್ ಆಫ್ ಕರ್ನಾಟಕ ಚೆನ್ನಾಗಿ ಹೋಗ್ಬೇಕು. ಏನೋ ಅದು ನಂಬರ್ ಬರ್ತಾ ಇದೆ, ನಮ್ಗೇನ ಚೆನ್ನಾಗಿ ಆಡಿ ಸಿನಿಮಾಗಳು ಬಂದು ಎಲ್ಲರಿಗೂ ಈ ಪ್ರಾಬ್ಲಮ್ಸ್ ಏನಿದೆ ಸಾಲ್ವ್ ಮಾಡ್ಬೇಕು.
ಅದು ಅಲ್ಲದೆ ಈಗಲೇ ಇನ್ನು ಮರ್ತಿದೆ ಅದು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫ್ ಮಧು ಅವ್ರ ಬಹಳ ಯಾವತ್ತೂ ಭೀಮಣ್ಣ ಅವರು ಅಷ್ಟೇ ಅದು ಗೀತಾ ಭಾವ ಅವರು ಅಷ್ಟೇ ಇನ್ನೊಬ್ಬರು ವರುಣ್ DKD ರಕ್ಷಿತ್ ಸುನೀಲ್ ಪ್ರಕಾಶ್ ಅನುಷ್ ಎಲ್ರಿಗೂ ಎವ್ರಿಬಡಿ ನನಗೆ ನನ್ನ ಮಗು ತರ ನೋಡ್ತೀನಿ ಆಗಸ್ಟ್ ಸರಿ ಓಕೆನಾ ಗುಡ್ ಲಕ್ ಅಣ್ಣ ಅಕ್ಕನು ಅಲ್ಲ ಆಮೇಲೆ ನಮ್ಗೆ ನಿಮ್ ಜೊತೆ ಅಣ್ಣ ನಮ್ಗೆಲ್ರಿಗೂ 3 ವರ್ಷ ನೀವು ಚೆನ್ನಾಗಿರ್ಬೇಕು ಅಣ್ಣ 3 ವರ್ಷ ನೀವು ಚೆನ್ನಾಗಿರ್ಬೇಕು ಆಯ್ತು ವಾಸಣ ಸಾಕ್ ಬಿಡೋ ಇದು ರಣರಂಗ ಆಮೇಲೆ ರಣರಂಗ ಬಾವ ಮಾಮ ಇದಲ್ಲೇ ಅಲ್ಲ ಅವ್ರು ಹೇಳಿದ್ರೆ ಇವಾಗ ಜಾಸ್ತಿ ಆಕ್ಟಿವ್ ಮತ್ತೆ ರೊಮ್ಯಾಂಟಿಕ್